ಕಾರ್ಯಕ್ರಮದ ಪ್ರಯುಕ್ತ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಉಪಾಧ್ಯಕ್ಷರುಗಳು ಆಗಿರ್ತಕ್ಕಂಥ ಸಂಸಿದ್ದೇಂದ್ರವರೇ, ನಾರಾಯಣ ಕೆಕ್ಕಡ್ಕರ್ ಅವರೇ, ತೀರ್ಥಣ್ಣನವರೇ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬನಶಂಕರ ಕರ್ಮಡ್ಕರ್ ಅವರೇ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ, ಒಂದು ವಿಚಾರವನ್ನು ನಾನು ಪ್ರಾರಂಭದಲ್ಲಿ ಹೇಳಿ ಈ ಗೋಕುಲದಾಸರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಆ ಕೆಲಸಗಳನ್ನು ನಾವು ಮಾಡಿದಾಗ ಇನ್ನೊಬ್ಬರಿಗೆ ಯಾರು ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳುವಂಥ ಉತ್ಸಾಹಗಳು ಬೇರೆ ಜನರಲ್ಲಿಯೂ ಕಾಣುವಂಥ ಸಂಗತಿಗಳು ಆಗ್ತದೆ. ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಸಮಾಜದಲ್ಲಿ ಕಂಡುಕೊಂಡಿದ್ದೇವೆ. ಕನಿಷ್ಠ ವ್ಯಕ್ತಿಗಳು ಬಹಳಷ್ಟು ಕೆಲಸಗಳನ್ನು ಸಮಾಜದಲ್ಲಿ ಮಾಡ್ತಾರೆ, ಅವರನ್ನು ಗುರುತಿಸುವಂಥ ಕೆಲಸಗಳು ಬಹಳ ಕಡಿಮೆ ಆಗ್ತದೆ, ಸಮಾಜದಲ್ಲಿ ಭಾರಿ ಕಡಿಮೆ ಆಗ್ತದೆ. ಹಾಗೆ ಅಂದರೆ ಬಲಿಷ್ಠ ವ್ಯಕ್ತಿಗಳನ್ನು ನಾವು ಆಗಾಗ ಗುರುತಿಸುವ ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಗೋಕುಲದಾಸ್ ಅವರು ಸಮಾಜದಲ್ಲಿ ಭಾರಿ ದೊಡ್ಡ ಅವರು ಶ್ರೀಮಂತರಲ್ಲ, ಆದರೆ ಭಾರಿ ವರ್ಷಗಳಿಂದ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಈ ಕಾಲಘಟ್ಟದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ನಾನು ಆ್ಯಕ್ಚುಲಿ ಹೇಳುವುದಾದರೆ ಈ ಸಮಿತಿಯ ಅಧ್ಯಕ್ಷರು ನಾರಾಯಣ ಕೆಕ್ಕಡ್ಕರ್ ಅವರು ಆಗಬೇಕಿತ್ತು. ಅವರು ನನ್ನನ್ನು ಈ ಒಂದು ವ್ಯವಸ್ಥೆಗೆ ನೀವು ಮಾಡಿ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಅವರನ್ನ ಹೆಸರೇ ಭಾರಿ ಪ್ರಮಾಣದಲ್ಲಿ ನಾರಾಯಣ ಕೆಕ್ಕಡ್ಕರ್ ಅವರೇ ಆಗಬೇಕು ಅಂತ ಇತ್ತು. ಅವರಿಗೆ ಬಹುಶಃ 10 ಹಲವು ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷರಿಗೆ ಮೊನ್ನೆ ಇದರಲ್ಲಿ ದೇವಸ್ಥಾನದಲ್ಲಿ ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ. ಸಂಸದ್ದೇಂದ್ರವರು ಅವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಮಗೆ ಒಂದು ಶಕ್ತಿಯನ್ನು ಕೊಡ್ತಾ ಇದೆ. ಬನಶಂಕರ್ ಅವರು, ತೀರ್ಥಣ್ಣನವರು ಎಲ್ಲ ನಮಗೆ ಇದಕ್ಕೆ ಕೈ ಜೋಡಿಸುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಗೋಕುಲದಾಸ್ ಅವರು ಕೈಯಾಡಿಸಿದ್ದಾರೆ, ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಸಾರ್ವಜನಿಕ ಶಾರದಾಂಬಾ ಸೇವಾ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಶಾರದಾಂಬಾ ಸೇವಾ ಸಮಿತಿಯಲ್ಲಿ ಅಧ್ಯಕ್ಷರಾಗಿ 15 ವರ್ಷ, ಕಾರ್ಯದರ್ಶಿಯಾಗಿ 10 ವರ್ಷ, ಗೌರವ ಅಧ್ಯಕ್ಷರಾಗಿ 12 ವರ್ಷಗಳಿಂದ ಯುವಕರುಗಳನ್ನು ಸಂಘಟಿಸಿ ಸುಳ್ಯದ ಶಾರದಾಂಬೋತ್ಸವ ಮತ್ತು ಅದ್ಧೂರಿ ಸುಳ್ಯ ದಸರಾ ಉತ್ಸವದ ರೂವಾರಿಯಾಗಿ ಕೆಲಸ ಮಾಡಿದ್ದಾರೆ. ಇತ್ತೀಚಿನವರೆಗೆ ಅವರು ಕೆಲಸ ಮಾಡಿದ್ದಾರೆ. ಮೊನ್ನೆವರೆಗೆ ಅವರೇ ಅದರ ಜೊತೆಯಲ್ಲಿ ಇದ್ದು ಸುಳ್ಯ ಸಾರ್ವಜನಿಕ ಶ್ರೀ ಶಾರದಾಂಬಾ ಸೇವಾ ಸಮಿತಿಯ ಸ್ವಂತ ಸ್ಥಳದಲ್ಲಿ ಸಮಿತಿಯ ಆಡಳಿತ ಕಚೇರಿ ಮತ್ತು ಸಭಾಂಗಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಸುಮಾರು ರು 50 ಲಕ್ಷ ವೆಚ್ಚದ ಅಂದಾಜು ಪಟ್ಟಿ ತಯಾರಿಸಬೇಕು ಅಂತ ಆಲೋಚನೆ ಮಾಡಿಕೊಂಡು ಇತ್ತೀಚೆಗೆ ಮೊನ್ನೆ ಒಂದು ಸಮಿತಿಯನ್ನು ಮಾಡಿಕೊಂಡು ಈಗ ಚಂದದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡಬೇಕು ಅನ್ನೋಂಥ ಒಂದು ವಿಷಯವನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ನಿಮ್ಮ ಎದುರುಗಡೆ ಇಟ್ಟಿದ್ದಾರೆ. ಗೋಕುಲದಾಸ್ ಅವರ ವ್ಯಕ್ತಿತ್ವ, ಅವರ ಒಡನಾಟ, ಅವರು ಸಾರ್ವಜನಿಕವಾಗಿ ಏನೇನು ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವರು ಪಕ್ಷ, ಜಾತಿ, ಭೇದ ಎಲ್ಲವನ್ನೂ ಕೂಡ ಮರೆತು ಎಲ್ಲರ ಜೊತೆಯಲ್ಲಿ ಕೂಡ ಬೆರೆದಾಡುವಂಥ ಒಬ್ಬ ವ್ಯಕ್ತಿ. ನಮ್ಮ ಉದ್ದೇಶ, ನಮ್ಮ ಸುಳ್ಯಕ್ಕೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಸಿಕ್ಕಿರುವುದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ತರುವಂಥ ವಿಷಯ. ಈಗಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ಇಂಥ ಒಂದೊಂದು ಪ್ರಶಸ್ತಿಗಳು ಇದನ್ನೆಲ್ಲ ಗುರುತಿಸುವುದು ಸಾಮಾನ್ಯವಾಗಿ ಇರುವಂಥ ಗೋಕುಲದಾಸ್ ಅವರಂಥವರಿಗೆ ಅದನ್ನು ಒಂದು ಗುರುತಿಸಿ ಅದು ಸಿಗುವಂಥದ್ದು ಅತ್ಯಂತ ಅಪರೂಪದ ಒಂದು ಸನ್ನಿವೇಶ. ಇದನ್ನು ನಾವು ಅರಿತುಕೊಂಡು ತಾವೆಲ್ಲರೂ ಕೂಡ ಏನು ಗೋಕುಲದಾಸ್ ಅವರ ಎಲ್ಲ ಹಿತೈಷಿಗಳು, ಅದರಲ್ಲಿ ಪಕ್ಷ, ಜಾತಿ, ಭೇದ ಅದೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು, ನಾವಂತೂ ಶಾರದಾಂಬಾ ಸೇವಾ ಸಮಿತಿಯಲ್ಲಿ ಅನೇಕ ವರ್ಷಗಳಿಂದ ಅವರ ಒಡನಾಡಿಯಾಗಿ ನಾವು ಒಟ್ಟಿಗೆ ಯಾವಾಗಲೂ ಕೆಲಸ ಮಾಡ್ತಾ ಇರೋದು. ಅವರು ಸಾರ್ವಜನಿಕವಾಗಿ ಅಂದರೆ ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕೆಲಸ ಮಾಡಿ ಎಲ್ಲದರಲ್ಲಿ ಕೂಡ ಸಹಿ ಹಂಚಿಕೊಂಡಂಥವರು ವ್ಯಕ್ತಿ. ಆ ಸಂದರ್ಭದಲ್ಲಿ ನಾವು ಇಂದಿನ ಈ ಏನು ಅವರಿಗೆ ಈ ಪ್ರಶಸ್ತಿ ಬಂದಂಥ ಈ ಸಂದರ್ಭವನ್ನು ಅತ್ಯಂತ ಚೆನ್ನಾಗಿ ಒಂದು ಎಲ್ಲರನ್ನ ಸೇರಿಸಿಕೊಂಡು ಊರಿನ ಎಲ್ಲ ಅವರ ಹಿತೈಷಿಗಳನ್ನು ಸೇರಿಸಿಕೊಂಡು ಮಾಡಬೇಕು ಅನ್ನೋಂಥ ಒಂದು ಆಲೋಚನೆಯನ್ನು ನಾವು ಮಾಡ್ಕೊಂಡಿದ್ದೇವೆ.
ಈಗಾಗಲೇ 22ನೇ ತಾರೀಕಿಗೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ಸಣ್ಣ ಇವರು ಈಗಲೇ ಹೇಳಿದಾಗೆ ಸಣ್ಣ ಒಂದು ಮೆರವಣಿಗೆಯನ್ನು ನಮ್ಮ ಯೋಜನಾ ಸಂಯುಕ್ತ ಮಂಡಳಿಯಿಂದ ಸಣ್ಣ ಒಂದು ಮೆರವಣಿಗೆ ಮುಖಾಂತರ ಲಯನ್ಸ್ ಕ್ಲಬ್ಬಿಗೆ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಆಗಬೇಕು. ಹಾಗೆ ಲಯನ್ಸ್ ಕ್ಲಬ್ಬಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಮತ್ತು ಚೊಕ್ಕವಾಗಿ ನಡೆಸಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಅದೆಲ್ಲ ಕಾರ್ಯಕ್ರಮವನ್ನು ಬೆಳಗಿನಿಂದ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ಸಭಾ ಕಾರ್ಯಕ್ರಮಗಳು, ಅವರಿಗೆ ಅಭಿನಂದನಾ ಕಾರ್ಯಕ್ರಮಗಳು, ಅದಾದ ನಂತರ ಬಂದಂಥ ಎಲ್ಲರಿಗೂ ಕೂಡ ಒಂದು